ಮತ್ತೊಮ್ಮೆ ಎಲ್ಲರಿಗೂ ಆರ್ ಕೆ ಮೀಡಿಯಾ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೈಸ್. ಹಿಂದಿನ ದಿನ ಅಂದರೆ ಹಿಂದಿನ ಸಂಚಿಕೆಯಲ್ಲಿ ಅಥವಾ ವಿಡಿಯೋದಲ್ಲಿ ನಾವು ಪರ್ಯಂತರ ಧಾರಾವಾಹಿಯ ಪರ್ಯಂತರ ಕಾದಂಬರಿಯ 2ನೇ ಅಧ್ಯಾಯವನ್ನು ನೋಡಿದ್ವಿ. ಆ ಅಧ್ಯಾಯದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ನೀವು ಓದಿರ್ತೀರ, ಕೇಳಿರ್ತೀರ ಕೂಡ. ಹಾಗಾದರೆ ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ನಿಮಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ಬೇಕಾಗಿದೆ. ಇವತ್ತಿಗೆ ನನ್ನ ಚಾನಲ್ 100+ ಸಬ್ಸ್ಕ್ರೈಬರ್ಸನ್ನು ಹೊಂದಿರೋದಕ್ಕೆ ಕಾರಣ ನೀವುಗಳು. ನಿಮಗೆಲ್ಲ ಆತ್ಮೀಯ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಸೊ ಪರ್ಯಂತರ ಕಥೆಯ 3ನೇ ಅಧ್ಯಾಯಕ್ಕೆ ನಾವು ಇವಾಗ ಹೋಗುವ. ಪರ್ಯಂತರ ರಿಟರ್ನ್ ಬೈ ಶ್ರೀ ಯದು ತಿಲಕ. ಮನೆಗೆ ಬರುತ್ತಲೇ ತಾನು ಶಿವಮೊಗ್ಗದಲ್ಲಿ ಉಳಿದುಕೊಳ್ಳಲು ಕೂಡ ವ್ಯವಸ್ಥೆ ಮಾಡಿಯೇ ಬಂದಿದ್ದಳು ಭೈರವಿ. ತನ್ನ ಡಿಗ್ರಿ ಗೆಳತಿ ಪ್ರೀತಿ ಉನ್ನತ ವ್ಯಾಸಂಗಕ್ಕಾಗಿ ಅಲ್ಲಿಯೇ ರೂಮ್ ಮಾಡಿದ್ದರಿಂದ ಅವಳೊಂದಿಗೆ ಹೊಂದಿಕೊಂಡು ಇರುವ ನಿರ್ಧಾರ ಮಾಡಿದ್ದಳು. ಪ್ರೀತಿ ಇವಳೊಂದಿಗೆ ಡಿಗ್ರಿ ಮುಗಿಸಿ ಈಗ ಮುಂದೆ ಓದುತ್ತಾ ಇದ್ದರೆ ಭೈರವಿ ಆಗಲೇ ಕೆಲಸ ಮಾಡುತ್ತಾ ಮನೆಯ ಜವಾಬ್ದಾರಿ ಹೊತ್ತಿದ್ದಾಳೆ. ಜೀವನ ಎಂದರೆ ಹೀಗೆ ಅಲ್ಲವೇ? ಎಲ್ಲರಿಗೂ ಅದು ಕನಸಾಗಿ ಇರಲಾರದು. ನಾವು ಬದುಕುವ ಬದುಕು ಎಷ್ಟೋ ಜನರ ಕನಸು ಅಂತ ನಮ್ಮ ಅಪ್ಪು ಸರ್ ರಾಜಕುಮಾರ ಚಿತ್ರದಲ್ಲಿ ಹೇಳಿರುವುದು ಎಷ್ಟು ಸತ್ಯ ಅಲ್ವೇ? ಭೈರವಿ ಮನೆಗೆ ಬಂದಾಗ ಮನೆಯಲ್ಲಿ ಅವಳ ಬಾಲ್ಯದ ಗೆಳೆಯ ಧ್ರುವಂತ್ ಹಾಜರಿದ್ದ. ತಂದೆ ತಾಯಿಗೆ ಒಬ್ಬನೇ ಮಗನಾದ ಅವ ಸದ್ಯಕ್ಕೆ ಕೆಲಸಕ್ಕೆ ಹೋಗುತ್ತಾ ಮನೆಯ ಜವಾಬ್ದಾರಿ ಹೊತ್ತಿದ್ದಾನೆ. ಅವನನ್ನು ನೋಡಿದರೆ ಅಣ್ಣನ ನೆನಪಾಗುವುದು ಭೈರವಿಗೆ. ಅವನಿಗೂ ಕೆಲಸ ಸಿಕ್ಕ ವಿಚಾರ ಹೇಳಿದ್ದಳು. ಅಜ್ಜಿಗೆ ಮೊಮ್ಮಗಳು ಒಬ್ಬಳೇ ಬೇರೆ ಊರಿನಲ್ಲಿ ಇರುವುದು ಇಷ್ಟವಿಲ್ಲದಿದ್ದರೂ ಸಹ ಅನಿವಾರ್ಯ. ಅಂದು ಭೈರವಿಯ ಕೆಲಸದ ಮೊದಲ ದಿನ. ಸಮಯಕ್ಕಿಂತ ಮೊದಲೇ ಶಾಲೆಗೆ ಬಂದಿದ್ದ ಭೈರವಿ ತನ್ನ ಚೇರ್ ಮೇಲೆ ಕುಳಿತು ಏನು ಕೆಲಸವೇನಿದೆ ಮಾಡಲು ಎಂದು ನೋಡಬೇಕು ಎನ್ನುವ ಹೊತ್ತಿಗೆ ಕ್ಲರಿಕಲ್ ಡಿಪಾರ್ಟ್ಮೆಂಟ್ನ ಹೆಡ್ ವೈಷ್ಣವ್ ಅವಳ ಮುಂದೆ ನಿಂತಿದ್ದ. ಸೀನಿಯರ್ ಆದ ಕಾರಣ ಅವನ ನೋಡಿದ ತಕ್ಷಣ ಎದ್ದು ನಿಂತು ವಿಶ್ ಮಾಡಿದವಳ ಮೊಗದ ತಿಳಿ ನಗು ಹೆಚ್ಚು ಕಾಲ ಉಳಿಯಲೇ ಇಲ್ಲ. ಸಾರಿ ಭೈರವಿ, ನಿಮ್ಮನ್ನು ಈ ಕೂಡಲೇ ಕೆಲಸದಿಂದ ತೆಗಿಬೇಕು ಅಂತ ಮ್ಯಾನೇಜ್ಮೆಂಟಿಂದ ಆರ್ಡರ್ ಆಗಿದೆ. ನಿಮ್ಮ ಜೊತೆ ಯಾವುದೇ ಅಗ್ರಿಮೆಂಟ್ ಸಹ ಆಗಿಲ್ಲ. ಸೊ ನೀವು ಇನ್ಮೇಲೆ ಕೆಲಸಕ್ಕೆ ಬರಬೇಡಿ ಎಂದಿದ್ದ ವೈಷ್ಣವ್. ಅವನ ಮಾತಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎಂದು ಅವಳಿಗೆ ತಕ್ಷಣ ತಿಳಿಯಲೇ ಇಲ್ಲ. ಕೆಲಸಕ್ಕೆ ಸೇರಿ 1 ದಿನ ಹೋಗಲಿ, 1 ಗಂಟೆಯೂ ಆಗಿಲ್ಲ, ಈಗ ಕೆಲಸದಿಂದ ತೆಗೆಯಲಾಗಿದೆ ಎಂದು ಹೇಳಿದರೆ ಅವಳಿಗೆ ಏನು ಮಾತನಾಡಬೇಕು ಎಂದೂ ಸಹ ತೋಚಲಿಲ್ಲ. ಮೌನವಾಗಿ ನಿಂತವಳು ತಲೆಯಲ್ಲಿ ಅವಳು ಮೊದಲು ಮೂಡಿದ ವಿಷಯಗಳು ಭಾರ್ಗವಿ ಕಾಲೇಜ್ ಫೀಸ್ ತುಂಬುವುದು, ಕೈ ಸಾಲ ಎಂದು ಪಡೆದ ದುಡ್ಡಿಗೆ ಬಡ್ಡಿ ಬೆಳೆದು ನಿಂತಿದೆ. ಅದಕ್ಕೆ ಈ ತಿಂಗಳು ಕಾಲಾವಕಾಶ ಕೇಳಿ ಪಡೆದಿದ್ದು ಈ ಕೆಲಸವನ್ನು, ಇದರಿಂದ ಬರುವ ಸಂಬಳವನ್ನು ನಂಬಿಕೊಂಡೆ. ಈಗ ತಕ್ಷಣಕ್ಕೆ ಕೆಲಸವಿಲ್ಲ, ಹೊರಡು ಎಂದರೆ ಹೇಗೆ? ಕಾರಣ ಹೇಳಿ ಎಂದು ಕೇಳಿದರೆ ಅವನಿಗೆ ಗೊತ್ತಿದ್ದರೆ ತಾನೆ. ತಲೆಯಲ್ಲಿ 1000 ಯೋಚನೆಗಳು ಓಡಿದವು. ಅವಳ ಹೆಜ್ಜೆಗಳು ನಡೆದಿದ್ದು ಚೇರ್ಮನ್ ಚೇಂಬರ್ ಕಡೆಗೆ. ಅಪ್ಪ ಹೋದಾಗ ಅತ್ತವಳು, ಅಣ್ಣ ಕೈಬಿಟ್ಟಾಗ ಕುಗ್ಗಲಿಲ್ಲ. ಆದರೆ ಇಂದೇಕೋ ಅವ್ಯಕ್ತ ಭಯ. ಇಂದು ಕೆಲಸ ಸಿಗದೆ ಹೋದಲ್ಲಿ ಬರಿಯ ಪ್ರಶ್ನೆಗಳೇ. ಸಕಾರಾತ್ಮಕ ಚಿಂತನೆಗೆ ಅವಕಾಶ ಮಾಡಿಕೊಡದೆ ನುಗ್ಗಿ ಬರುತ್ತಿದ್ದವು. ಜೀವನ ಹೀಗೆ ಅಲ್ಲವೇ? ಹಲವು ಅನಿರೀಕ್ಷಿತಗಳನ್ನು ನಮಗೆ ಬಳುವಳಿಯಾಗಿ ಕೊಡುತ್ತದೆ. ಕೆಲವರು ಅವುಗಳನ್ನು ಸ್ವೀಕರಿಸಿ ಎದುರಿಸಿ ಬದುಕುತ್ತಾರೆ, ಮತ್ತು ಹಲವರು ಹೆದರಿ ಭೂತಾಯಿಯ ಮಡಿಲಲ್ಲಿ ಅಡಗಿಬಿಡುತ್ತಾರೆ. ಇಷ್ಟೇ ಜೀವನ.
ಆದರೆ ಚೇಂಬರ್ ಒಳಗೆ ಹೋಗಲು ಅವಳಿಗೆ ಅನುಮತಿಯೇ ದೊರೆಯಲಿಲ್ಲ. ಇರುವ ಸಮಯದಲ್ಲಿ ಬೇರೆಯ ಕೆಲಸ ಹುಡುಕಲು ಆಗುವುದೇ ತನ್ನಿಂದ? ಪ್ರಯತ್ನ ಮಾಡುವುದೇ ಜೀವನದ ಗುರಿಯಾಗಿ ಹೋಯಿತು. ತನ್ನದು ಪರ್ಯಂತರವಿಲ್ಲದ ಬದುಕು ಎಂದುಕೊಂಡ ಭೈರವಿ ತನ್ನ ಅದೃಷ್ಟಕ್ಕೆ ಯಾರನ್ನೂ ದೂರದೆ ತನ್ನ ಬ್ಯಾಗನ್ನು ಹೆಗಲಿಗೆ ಹಾಕಿಕೊಂಡು ಸೋತ ಹೆಜ್ಜೆ ಹಾಕುತ್ತಾ ನಡೆಯುತ್ತಾ ಇದ್ದವಳ ಕಣ್ಣುಗಳು ಆಗಲೇ ತುಂಬಿ ಬಂದಿದ್ದವು. ನಿಂತ್ಕೊಮ್ಮ. ಮರುಭೂಮಿಯ ನಡುವೆ ಸರೋವರ ಸಿಕ್ಕಂತೆ ಕೇಳಿತು ಆ ಭರವಸೆಯ ಧ್ವನಿ. ಹಿಂದೆ ತಿರುಗಿ ನೋಡಿದವಳ ಜ್ಞಾಪಕಕ್ಕೆ ಬಂದಿತ್ತು ಆ ಧ್ವನಿಯ ಮಾಲೀಕನ ಪರಿಚಯ. ಎದುರು ನಿಂತವನ ಕಂಡು ಮಂದಹಾಸ ಅರಿವಿಲ್ಲದೆ ಅರಳಿತ್ತು. ಬಹಳ ದಿನಗಳ ನಂತರ ನೋಡುತ್ತಿರುವ ಮುಖ ನೋಡಿದಾಗ ಮೂಡುವ ಅದೇ ಗೌರವದ ಭಾವ ಈಗಲೂ ಸಹ ಇದೆ. ಅರೆ ಇಂದ್ರಾ ಸರ್, ಹೇಗಿದ್ದೀರಾ? ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ ಎಂದವಳ ಮಾತಿನಲ್ಲಿ ಅದೇ ಕಲ್ಮಶವಿಲ್ಲದ ಆತ್ಮೀಯತೆ ವ್ಯತ್ಯಾಸವೇ ಆಗಿಲ್ಲ. ಅವನು ಇಂದ್ರನೀಲ್. ಭೈರವಿ ಓದುತ್ತಿದ್ದ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿದ್ದ ಅವನ ತರಗತಿ ಎಂದರೆ ಯಾವ ವಿದ್ಯಾರ್ಥಿ ಕೂಡ ಬಂಕ್ ಮಾಡುತ್ತಿರಲಿಲ್ಲ. ವಿಷಯದ ಕೂಡ ಅವರು ಹೇಳುತ್ತಿದ್ದ ರಾಜತಾಂತ್ರಿಕತೆ, ರಾಜಕೀಯದ ಹಲವು ಅಂಶಗಳು, ಜೊತೆಗೆ ಜೀವನಕ್ಕೆ ಅಗತ್ಯವಿರುವಂತಹ ಮೌಲ್ಯಗಳಿಗೆ ಅಭಿಮಾನಿಗಳನ್ನು ಸಂಪಾದಿಸಿದ್ದ ವಿದ್ಯಾರ್ಥಿಗಳ ಮೆಚ್ಚಿನ ಉಪನ್ಯಾಸಕ ಎಂದರೆ ಇಂದ್ರನೀಲ್ ಎನ್ನಬಹುದು. ಭೈರವಿಗೆ ಅವನು ಮೆಚ್ಚಿನ ಉಪನ್ಯಾಸಕನಾಗಿದ್ದ. ಇಂದ್ರ ಕೂಡ ಅಷ್ಟೇ. ತನ್ನ ವೃತ್ತಿ ಜೀವನದ ಆರಂಭದ ಮೊದಲ ಬ್ಯಾಚ್ನಲ್ಲಿ ತನ್ನ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದ, ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಮುಂದಿದ್ದ ತನ್ನ ವಿದ್ಯಾರ್ಥಿನಿಯನ್ನು ಅವ ಮರೆಯಲು ಸಾಧ್ಯವೇ? ಭೈರವಿ ಅಲ್ವಾ? ಏನು ಓದುತ್ತಾ ಇರೋದು ಈಗ? ಇಲ್ಲೇನು ಕೆಲಸ ಇತ್ತು ಎಂದವನ ಪ್ರಶ್ನೆಗೆ ಖಾಲಿ ಇರುವ ಕ್ಲರಿಕಲ್ ಕೆಲಸಕ್ಕೆ ಬಂದದ್ದಾಗಿಯೂ ತದನಂತರದಲ್ಲಿ ಕೆಲಸದಿಂದ ಕಾರಣವಿಲ್ಲದೆ ತೆಗೆದ ಬಗ್ಗೆಯೂ ಹೇಳಿದ್ದಳು ಭೈರವಿ. ಕೆಲಸನಾ? ನೀನು ಓದನ್ನು ಡಿಸ್ಕಂಟಿನ್ಯೂ ಮಾಡಿದ್ಯಾ? ಇಂದ್ರನ ಊಹೆ ಸರಿಯಿತ್ತು. ಹೌದು, ಮನೆಯಲ್ಲಿ ಪ್ರಾಬ್ಲಮ್ ಇತ್ತು, ಅದಕ್ಕೆ ಸರ್ ಎಂದಾಗ ಇಂದ್ರನಿಗೆ ಅರ್ಥವಾಯಿತು. ವಿದ್ಯಾರ್ಥಿನಿ ಆಗಿದ್ದಾಗಲೇ ಅವಳು ಪಾರ್ಟ್ ಟೈಮ್ ಜಾಬ್ ಮಾಡುತ್ತಿದ್ದ ಬಗ್ಗೆ ತಿಳಿದಿದ್ದವ ಇಂದ್ರ. ಹೋಗಲಿ ಬಿಡಿ ಸರ್, ನೀವೇನಿಲ್ಲಿ ಎಂದವಳ ಮಾತು ಮರೆತು, ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು. ಅದೇಗೆ ಒಂದು ದಿನ ಕೂಡ ಆಗದೆ ಕಾರಣ ಕೂಡ ಹೇಳದೆ ಕೆಲಸದಿಂದ ತೆಗಿತಾರೆ? ನಿಂದು ವೈಷ್ಣವನ ಡಿಪಾರ್ಟ್ಮೆಂಟ್. ಆ ಆಸಾಮಿ ಸರಿ ಇಲ್ಲ, ಬಾ ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಎಂದಿದ್ದ ಇಂದ್ರ. ಯಾವ ಸಮಯದಲ್ಲಿ ಯಾರು ಸಹಾಯಕ್ಕೆ ಬರುತ್ತಾರೆ ಎನ್ನುವುದು ಯಾರಿಗೂ ತಿಳಿದಿರುವುದಿಲ್ಲ ಅಲ್ವಾ? ಬೇಡ ಸರ್, ನನ್ನ ವಿಷಯಕ್ಕೆ ನೀವ್ಯಾಕೆ ಮುಖ ಕಟ್ಕೊಳ್ತೀರಾ? ಇಲ್ಲೇ ಕೆಲಸ ಮಾಡೋದು ಅಂತೀರಾ ಎಂದಿದ್ದಳು ಭೈರವಿ. ಏನೂ ಪ್ರಾಬ್ಲಮ್ ಇಲ್ಲ ಭೈರವಿ, ಚೇರ್ಮನ್ ನನ್ನ ಫ್ರೆಂಡ್. ಆ ವೈಷ್ಣವ್ ನನಗೇನು ಮಾಡೋಕ್ಕೆ ಆಗಲ್ಲ, ನೀನು ಬಾ, ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಎಂದವ ಮುಂದೆ ನಡೆದಿದ್ದ ಇಂದ್ರನೀಲ್. ಮುಳುಗುವವರಿಗೆ ಹುಲ್ಲು ಕಡ್ಡಿ ಸಿಕ್ಕಂತೆ ಅವಳಿಗೆ ಅವನ ಸಹಾಯ ಬಳ್ಳಿ ನೆರವಾಗಿತ್ತು. ಸೊ ನೋಡಿದ್ರಲ್ಲ ಗೈಸ್, ಇದು ಪರ್ಯಂತರದ 3ನೇ ಅಧ್ಯಾಯ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ವಿಡಿಯೋಗಳನ್ನು ನೋಡ್ತಾ ಇರಿ, ನನ್ನನ್ನು ಪ್ರೋತ್ಸಾಹ ಮಾಡ್ತಾಯಿರಿ. ಹಾಗೆ ನಾವು ಮುಂದಿನ ಅಧ್ಯಾಯದಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಬಾಯ್.